ಕನಕಪುರ. ಹಾರೋಹಳ್ಳಿ ಮತ್ತು ಮರಳವಾಡಿ ಹೋಬಳಿ ವ್ಯಾಪ್ತಿಯ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷರಾದ ಶೋಭಾ ರವಿಗೌಡರವರು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಅವರು ತಾಲೂಕಿನ ಅಭಿವೃದ್ಧಿ ಪರ ಹಾಗೂ ಯೋಜನೆ ಪರ ಡಿಕೆ ಶಿವಕುಮಾರ್ ಅವರು ಚಿಂತನೆ ಮಾಡಲಿದ್ದು, ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳು ನಮ್ಮ ತಾಲೂಕಿನಲ್ಲಿ ನಡೆಯಲಿವೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಚಾರ ಸಮಿತಿ ಅಧ್ಯಕ್ಷರು ಹಾಗೂ ಚೀಲೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಶೋಭಾ ರವಿಗೌಡ ಈ ಬಾರಿ ಮೊದಲ ಬಾರಿಗೆ ನಮ್ಮ ಕನಕಪುರದ ಬಂಡೆ ಅಂತಲೇ ಖ್ಯಾತಿಯಾಗಿರುವ ಡಿಕೆ ಶಿವಕುಮಾರ್ ಅವರು CM ಆಯ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಇಂದು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ. ಅವರು ಪಟ್ಟಿರೋ ಶ್ರಮಕ್ಕೆ ಇವತ್ತು ಪ್ರತಿಫಲ ಸಿಕ್ಕಿದೆ ಅಂತ ನಾವೆಲ್ಲ ಭಾರಿ ಖುಷಿಯಲ್ಲಿದ್ದೀವಿ. ಹಾಗೆಯೇ 40 ವರ್ಷದ ಕಾಂಗ್ರೆಸ್ ಪಕ್ಷದಲ್ಲಿ ದುಡಿದು ಅವರ ಸೇವೆಗೆ ಮೆಚ್ಚಿ ಇವತ್ತು ರಾಹುಲ್ ಗಾಂಧಿ ಅವರು ಮುಖ್ಯಮಂತ್ರಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ಸೇವೆ ಸಲ್ಲಿಸಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗೂ ಈಗ ಅಧಿಕ ಮಾಸದಲ್ಲಿ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇರೋದ್ರಿಂದ ಅಧಿಕವಾಗಿ ಕರ್ನಾಟಕನ ಇಡೀ ದೇಶದಲ್ಲೇ ಒಂದು ಬ್ರ್ಯಾಂಡ್ ಆಗಿ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ನಮ್ಮೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರಲ್ಲೂ ಇದೆ. ಅದನ್ನು ಅವರು ನಿಜವಾಗ್ಲೂ ನೆರವೇರಿಸ್ತಾರೆ. ಹಾಗೆ ಅವ್ರ ತಮ್ಮನ ಶಕ್ತಿ ಇದೆ, ರಾಮ ಲಕ್ಷ್ಮಣ ಅನ್ನೋ ಒಂದು ಹೆಸರಿನಲ್ಲಿ ಸುರೇಶ್ ಅಣ್ಣ ಅವರ ಒಂದು ಶಕ್ತಿ ಸಾಹೇಬ್ರ ಜೊತೆ ಸೇರಿಕೊಂಡು ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಸೇರಿ ಈ ರಾಜ್ಯಕ್ಕೆ ಯಾರು ಮಾಡದಂತಹ ಕೊಡುಗೆಗಳನ್ನ ಕೊಡ್ತಾರೆ ಅಂತ ನಾವೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರುಗಳು ತುಂಬ ನಂಬಿದ್ದೀವಿ. ಹಾಗೆ ಅವರು ಅದನ್ನು ಪರಿಹರಿಸ್ತಾರೆ ಅಂತ ಕೂಡ ತಿಳ್ಕೊಂಡಿದ್ದೀವಿ. ಮತ್ತು ಈ ರಾಜ್ಯಕ್ಕೆ ಒಂದು ಯೋಗ ಬಂದಂಗೆ ಎಲ್ಲ ಮಠಾಧೀಶ ಅಜ್ಜಯ್ಯನವರ ಆಶೀರ್ವಾದದಿಂದನೇ ಇವತ್ತು ಅವರು ನಮ್ಮ ಸಾಹೇಬರು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಯ್ತಾ ಇರೋದು. ಅವ್ರಿಗೆ ಎಲ್ಲ ಮಠಾಧೀಶರ ಆಶೀರ್ವಾದ ಕೂಡ ಇದೆ, ಅವ್ರಿಗೆ ದೇವ್ರ ಆಶೀರ್ವಾದ ಕೂಡ ಇದೆ. ಅವ್ರಿಗೆ ಈ ರಾಜ್ಯನ ಉತ್ತಮವಾಗಿ ಬೆಳವಣಿಗೆ ಅಭಿವೃದ್ಧಿ ಕಡೆ ಕೊಂಡೊಯ್ತಾರೆ ಅನ್ನೋ ನಂಬಿಕೆಯಿಂದ ಇವತ್ತು CM ಆಯ್ತಾ ಇದ್ದಾರೆ, ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಹಾಗೆ ಈ ರಾಜ್ಯದಲ್ಲಿ ಜನ ಮೆಚ್ಚುವಂಥ ಕೆಲಸಗಳನ್ನ ಮುಂದಿನ ದಿನಗಳಲ್ಲಿ ಮೆಚ್ಚಿ ನೆಕ್ಸ್ಟ್ 2028ಕ್ಕೆ ಇದೇ ಡಿ ಕೆ ಶಿವಕುಮಾರ್ ಅವರು ಸದಾ ಮುಖ್ಯಮಂತ್ರಿ ಆಯ್ತಾರೆ. ಈ ದೇಶದಲ್ಲೇ ಈ ರಾಜ್ಯನ ಪ್ರಥಮ ಸ್ಥಾನಕ್ಕೆ ತರುವಂಥ ಕೆಲಸಗಳನ್ನ ಮಾಡ್ತಾರೆ ಅಂತ ನಾವೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ನಂಬ್ಕೊಂಡಿದ್ದೀವಿ.